ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿರುವಂತಹ ಸುದ್ದಿ. ಈ ಮೂಡ ಚಕ್ರವ್ಯೂಹದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯ ಎದುರಿಗೆ ಏನ್ ಹಾದಿಗಳಿವೆ? ಈಗಾಗಲೇ ತನಿಖೆಗೆ ಆದೇಶ ಕೊಟ್ಟಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಸಿಎಂ ಸಿದ್ದರಾಮಯ್ಯಗೆ ಢವಢವ. ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ಷಣದಲ್ಲೂ ಎಫ್ಐಆರ್ ದಾಖಲಾಗುತ್ತೆ. ಯಾಕಂದ್ರೆ 2 ದಿನ 2 ಶಾಕ್ ಕೊಡ್ತು ನ್ಯಾಯಾಲಯಗಳು. ಮೊದಲು ಹೈಕೋರ್ಟ್ನಿಂದ ಸಿಕ್ಕಿದ್ದು ಶಾಕ್, ರಾಜ್ಯಪಾಲರ ತನಿಖೆ ಕೊಟ್ಟಂತಹ ಅನುಮತಿ ಸರಿ ಇದೆ ಅನ್ನೋದು. ಅದರ ಜೊತೆಗೆ ನಿನ್ನೆ ಸಿಕ್ಕಂತಹ ಶಾಕ್ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿದ್ದು, ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಿದೆ. ಈಗ ಸಿಎಂ ಕುರ್ಚಿ ಭವಿಷ್ಯ ಏನಾಗತ್ತ ಹಾಗಿತ್ತು? ಒಂದು ಕಡೆ ಕೇಸರಿ ಪಾಳೆಯ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿದೆ. ಹಾಗಿದ್ರೆ ಇಂಥ ಸಂದರ್ಭದಲ್ಲಿ ಸಿಎಂ ಮುಂದಿರುವಂತಹ ಆಯ್ಕೆಗಳಾದ್ರೂ ಏನ್ ಮಾಡ್ತಾರೆ ಸಿದ್ದರಾಮಯ್ಯ? ಕಾನೂನಾತ್ಮಕವಾಗಿ ಏನು ಅವಕಾಶ ಇದೆ? ರಾಜಕೀಯವಾಗಿ ಇರುವಂತಹ ಒತ್ತಡವನ್ನ ಹೇಗೆ ಎದುರಿಸ್ತಾರೆ? ಇದು ಈಗ ಕುತೂಹಲದ ಘಟ್ಟ. ಯಾಕಂದ್ರೆ ಈ ಮೂಡ ಹಗರಣ ಅವರ ಕುರ್ಚಿಗೆ ಕಂಟಕವನ್ನ ತಂದೊಡ್ತಾ ಇರುವಂತಹ ಹಗರಣ. ಸದ್ಯಕ್ಕೇನೋ ಅವರ ಶಾಸಕರುಗಳು, ಸಚಿವರು, ಹೈಕಮಾಂಡ್ ಎಲ್ಲರ ಬೆಂಬಲ ಕಂಡು ಬರ್ತಾ ಇದೆ ನಿಜ. ಆದ್ರೆ ಕಾನೂನಾತ್ಮಕವಾಗಿ ಕುಣಿಕೆ ಬಿಗಿಯಾಗ್ತಾ ಹೋದ್ರೆ ಆಗ ಅದೇ ಬೆಂಬಲ ಇರುತ್ತ, ಕುರ್ಚಿ ಗಡಗಡ ಅನ್ನತ್ತೆ. ಹಾಗಾಗಿ ಸಿಎಂ ಎದೆಯಲ್ಲಿ ಢವಢವ. ಏನ್ ಆಯ್ಕೆ ಇದೆ ಸಿಎಂ ಮುಂದೆ? ಹಾಗಿದ್ರೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯ? ಏನ್ ಹೆಜ್ಜೆ ಇಡುವಂತಹ ಪ್ಲಾನಿಂಗ್ ನಡೆಸಿದ್ದಾರೆ? ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟ ಬೆನ್ನಲ್ಲೇ ಮುಂದಿನ ಹಾದಿ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಕೋರ್ಟ್ ಈಗಾಗಲೇ ಅಸ್ತೊಂದಿದೆ. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೀಗಲ್ ಟೀಮ್ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾನೂನು ಜೊತೆಗೆ ರಾಜಕೀಯ ಹೋರಾಟಗಳ ಕುರಿತು ಚರ್ಚೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಲೀಗಲ್ ಟೀಮ್ ಜೊತೆಗೆ. ಈ ಸಭೆಯಲ್ಲಿ ಹಿರಿಯ ಸಚಿವರು, ಕಾನೂನು ತಜ್ಞರು ಇರ್ತಾರೆ. ಸಿಎಂ ನಿವಾಸದಲ್ಲಿ ನಿರ್ಣಾಯಕ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯನವರ ಪಾಲಿಗೆ ಇದು ನಿರ್ಣಾಯಕ ಸಭೆನೇ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗೃಹ ಸಚಿವ ಪರಮೇಶ್ವರ್, ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿದಂತೆ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಜೊತೆಗೆ ವಕೀಲರು, ಕಾನೂನು ತಜ್ಞರು ಎಲ್ಲರೂ ಕೂಡ ಸಭೆಯಲ್ಲಿರ್ತಾರೆ. ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ. ರಾಜಕೀಯವಾಗಿ ಹೋರಾಟ ಯಾವ ರೀತಿಯಾಗಿ ಸಾಗಬೇಕು, ಜೊತೆಗೆ ಕಾನೂನಾತ್ಮಕವಾಗಿ ಇರುವಂತ ದಾರಿಗಳು ಯಾವ ರೀತಿಯಾಗಿರುತ್ತೆ, ಮುಂದೇನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೀಗಲ್ ಟೀಮ್ ಜೊತೆಗೆ ಸಂಪುಟದ ಕೆಲ ಪ್ರಮುಖ ಸಚಿವರ ಜೊತೆ ಚರ್ಚೆ ಮಾಡ್ತಾರೆ. ರಾಜಕೀಯವಾಗಿ ಲೀಗಲ್ ಟೀಮ್ ಜೊತೆಗೆ ಕಾನೂನಾತ್ಮಕವಾಗಿ ಚರ್ಚೆ ಮಾಡಲಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಈ ಒಂದು ಸಭೆ ಬಹಳಷ್ಟು ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇವತ್ತಿನಿಂದ ಒಂದು ರೀತಿಯಾದಂತಹ ತೂಗುಗತ್ತಿಯನ್ನು ತೂಗಾಡ್ತಾ ಇತ್ತು ಸಿಎಂ ಸಿದ್ದರಾಮಯ್ಯನವರ ತಲೆ ಮೇಲೆ. ಅದು ಮತ್ತಷ್ಟು ಹತ್ತಿರಕ್ಕೆ ಬರ್ತಾ ಇದೆ. ಇವತ್ತು ಎಫ್ಐಆರ್ ಆಗುವಂತಹ ಸಾಧ್ಯತೆಗಳು ಮೈಸೂರಿನ ಲೋಕಾಯುಕ್ತದಲ್ಲಿ. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಆ ನಿಟ್ಟಲ್ಲಿ ಕಾನೂನಾತ್ಮಕವಾಗಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಈಗ ಈ ಸಭೆಯಲ್ಲಿ ಏನಾಗತ್ತೆ ಅದು ಕುತೂಹಲ ಮೂಡಿಸ್ತಾ ಇರುವಂತಹ ವಿಚಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಈಗ ಅಗ್ನಿ ಪರೀಕ್ಷೆ. ಇಷ್ಟು ದಿನ ಇದ್ದದ್ದು ಒಂದು ಲೆಕ್ಕ, ಆದ್ರೆ ಈಗ ಎಫ್ಐಆರ್ ದಾಖಲಾದ್ರೆ ಮುಂದೇನು ಅನ್ನುವಂಥದ್ದು ಪ್ರಮುಖ ಪ್ರಶ್ನೆಯಾಗುತ್ತೆ. ಹಾಗಾಗಿ ಇವತ್ತು ನಡೆಯಲಿರುವಂತಹ ಸಭೆ ಏನಿದೆ ಅದು ಎಷ್ಟು ಕ್ರೂಷಿಯಲ್ ಅಂತೀರಿ? ಒಂದು ಕಡೆ ರಾಜಕೀಯ, ಮತ್ತೊಂದೆಡೆ ಕಾನೂನಾತ್ಮಕವಾಗಿ, ಎರಡೂ ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸವಾಲಿದೆ. ಅದನ್ನು ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತೊಂದು ನಿರ್ಣಯಕ್ಕೆ ಬರ್ತಾರಾ ಹೇಗೆ? ಪ್ರತಿಮಾ, ಸಿದ್ದರಾಮಯ್ಯನವರ ಮುಂದೆ ಹಲವು ಅವಕಾಶಗಳಿದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ. ಇವತ್ತು ಎಫ್ಐಆರ್ ದಾಖಲಾದ್ರೆ ಎಫ್ಐಆರ್ಗೆ ತಡೆ ಕೋರಿ ಅರ್ಜಿ ಸಲ್ಲಿಸುವಂತಹ ಅವಕಾಶಗಳಿದ್ದಾವೆ. ಇದರ ಜೊತೆಗೆ ನಿನ್ನೆ ಜನಪ್ರತಿನಿಧಿ ನ್ಯಾಯಾಲಯ ನೀಡಿರ್ತಕ್ಕಂತಹ ತೀರ್ಪಿಗೂ ಕೂಡ ಸ್ಟೇ ಕೇಳುವಂತಹ ಅವಕಾಶಗಳಿದ್ದಾವೆ. ಜೊತೆಗೆ ನಾಗಪ್ರಸನ್ನ ಅವರು ನೀಡಿದ ಅಂದ್ರೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು, ತನಿಖೆಯ ಪೂರ್ವಾನುಮತಿ ಕೊಟ್ಟಿರುವಂತಹ ವಿಚಾರವನ್ನ ಏನು ಪ್ರಶ್ನೆ ಮಾಡಲಾಗಿತ್ತು, ಆ ಏಕಸದಸ್ಯ ಪೀಠದಿಂದ ವಿಭಾಗೀಯ ಪೀಠಕ್ಕೂ ಕೂಡ ಅರ್ಜಿ ಸಲ್ಲಿಸಿ ಅದಕ್ಕೂ ತಡೆ ಕೋರುವಂತಹ ಅವಕಾಶಗಳಿದ್ದಾವೆ. ಹೀಗಾಗಿ ಯಾವ ಹೆಜ್ಜೆಯನ್ನ ಇಡಬೇಕು ಅನ್ನೋದರ ಕುರಿತಾಗಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್, ಜೊತೆಗೆ ಸಿಎಂ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ, ಜೊತೆಗೆ
ಸಿಎಂ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದಂತ ಪ್ರೊಫೆಸರ್ ರವಿವರ್ಮ ಕುಮಾರ್ ಹೀಗೆ ಒಂದು ಲೀಗಲ್ ಟೀಮ್ನ ಜೊತೆಗೆ ಇವತ್ತು ಚರ್ಚೆ ನಡೆಸ್ತಾರೆ. ಯಾಕಂದ್ರೆ ಕಾನೂನು ಹೋರಾಟದ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ. ಯಾಕಂದ್ರೆ ಈಗ ನಾಗಪ್ರಸನ್ನ ಪೀಠದ ಮುಂದೆ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂತಹ ಫೈಂಡಿಂಗ್ಸ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಮೇಲ್ಮನವಿ ಹೋದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂತಹ ಚರ್ಚೆಗಳು ಇದಾವೆ. ಯಾಕಂದ್ರೆ ವಿಭಾಗೀಯ ಪೀಠದಲ್ಲೂ ಕೂಡ ನಾಗಪ್ರಸನ್ನ ಇರ್ತಾರೆ. ಮತ್ತೆ ಈಗ ಜನಪ್ರತಿನಿಧಿ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನೆ ಮಾಡಿ ಬಂದ್ರೆ ಪುನಃ ಅದು ನಾಗಪ್ರಸನ್ನ ಅವರ ಪೀಠದ ಮುಂದೆಯೇ ಪ್ರಶ್ನೆ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೇ ನಾವು ಪ್ರಶ್ನೆ ಮಾಡಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಸಂವಿಧಾನಿಕ ವಿಚಾರಗಳನ್ನ ಇಟ್ಕೊಂಡು ಆರ್ಗ್ಯೂ ಮಾಡೋದಕ್ಕೂ ಕೂಡ ಅವಕಾಶಗಳಿರ್ತವೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಅರ್ಜಿ ಸಲ್ಲಿಸಬೇಕಾ ಅನ್ನುವಂತ ಪ್ರಶ್ನೆಗಳಿದಾವೆ. ಹೀಗಾಗಿ ಕಾನೂನು ಸಲಹೆ ಪಡೆದು ನಂತರ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಮಾಡ್ತಾರೆ. ಜೊತೆಗೆ ಸಿಎಂ ಪರವಾಗಿ ಆರ್ಗ್ಯೂ ಮಾಡಿದಂತ ಅಭಿಷೇಕ್ ಮನು ಸಿಂಘ್ವಿ ಅವರ ಅಭಿಪ್ರಾಯವನ್ನು ಕೂಡ ಕೇಳಲಾಗಿದೆ. ಅವರು ಯಾವ ಸಲಹೆಯನ್ನ ಕೊಡ್ತಾರೆ ಅನ್ನೋದರ ಮೇಲೆ ಮುಂದಿನ ಮುಖ್ಯಮಂತ್ರಿಗಳ ಕಾನೂನು ಹೋರಾಟ ನಿಂತಿದೆ. ಇದರ ನಡುವೆ ಈಗ ಎಫ್ಐಆರ್ ದಾಖಲಾಗಿ ವಿಪಕ್ಷಗಳಿಗಾಗಲೇ ರಾಜೀನಾಮೆಯನ್ನು ಕೇಳುವಂತ ಹಂತಕ್ಕೆ ಹೋಗಿದ್ದಾವೆ. ರಾಜ್ಯಾದ್ಯಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾವೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ರಿಲೀಫ್ ಬೇಕು ಅಂದ್ರೆ ಅದು ಕೋರ್ಟ್ನ ಮುಖಾಂತರ ಆಗಬೇಕು. ಒಂದು ವಿಚಾರಣೆಗೆ ಅಥವಾ ಎಫ್ಐಆರ್ಗೆ ತಡೆಕೋರಿ ಅರ್ಜಿ ಸಲ್ಲಿಸಬಹುದು ಅಥವಾ ಜನಪ್ರತಿನಿಧಿ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪಿಗೆ ಸ್ಟೇ ಕೇಳಿ ಅವರು ಅಪೀಲನ್ನು ಹಾಕಬಹುದು. ಯಾವ ಅಪೀಲ್ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಇವತ್ತು ವಿಸ್ತೃತವಾದಂತೆ ಚರ್ಚೆ ನಡೆಯುತ್ತೆ. ಜೊತೆಗೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಕೂಡ ಸಚಿವರ ಗಮನಕ್ಕೂ ಕೂಡ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮುಖ್ಯಮಂತ್ರಿಗಳು ಸಚಿವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರ್ತಾರೆ ಅಂತ ಪಡಿತೀವಿ. ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.